ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಯೋಗಾಪಟುಗಳು ಯೋಗದ ವಿವಿಧ ಆಸನಗಳನ್ನು ಪ್ರದರ್ಶಿಸುವ ಮೂಲಕ ಯೋಗದ ಮಹತ್ವದ ಕುರಿತು ಅರಿವು ಮೂಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಶತಮಾನಗಳ ಕಾಲ ರೂಢಿಸಿಕೊಂಡು ಬಂದ ಯೋಗಾಭ್ಯಾಸ ಭಾರತ ಜಗತ್ತಿಗೆ ನೀಡಿರುವ ವಿಶೇಷ ಕೌಶಲ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನದ ಫಲವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ಜೂನ್ 21ರಂದು ಜಗತ್ತಿನ ಹಲವು ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನು ಆಚರಿಸುತ್ತಿವೆ. ಇದಕ್ಕಾಗಿ ಸಿದ್ಧತೆಗಳನ್ನು ನಡೆಸಿವೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಡಚುವಂಥದ್ದು, ಉಸಿರನ್ನು ಬಿಡುತ್ತಾ ನೇರಗೊಳಿಸುವಂಥದ್ದು 3ರಿಂದ 5 ಬಾರಿ ಈ ಅಭ್ಯಾಸವನ್ನು ಸಹ ಮಾಡಬಹುದು. ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವಭಾವಿಯಾಗಿ ಯೋಗಪಟುಗಳು ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರು ವಿವಿಧ ಆಸನಗಳನ್ನು ಪ್ರದರ್ಶಿಸುವ ಮೂಲಕ ಯೋಗ ಮಾಡುವುದರಿಂದ ಆಗುವ ಪ್ರಯೋಜನಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಎರಡೂ ಕೈಗಳ ಬೆರಳುಗಳನ್ನು ಭುಜಗಳ ಮೇಲಿರಿಸಿ ಭುಜಗಳನ್ನು ಸುತ್ತು ಹಾಕಿಸುವುದು, ಮುಂಬದಿಯಿಂದ 3ರಿಂದ 5 ಬಾರಿ, ಹಾಗೆ ಹಿಂಬದಿಯಿಂದ 3ರಿಂದ 5 ಬಾರಿ. ಯೋಗ ದಿನವನ್ನು ಕೇವಲ ಒಂದು ದಿನದ ಆಚರಣೆಯಾಗಿ ನೋಡದೆ ಆರೋಗ್ಯಕರ ಜೀವನ ಶೈಲಿ ಮತ್ತು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡುವ ಮಾರ್ಗವನ್ನಾಗಿ ಹಲವು ಮಂದಿ ಕಂಡುಕೊಂಡಿದ್ದಾರೆ. ಇದನ್ನೇ ಜನಸಾಮಾನ್ಯರಿಗೆ ಯೋಗಪಟುಗಳು, ಪ್ರಕೃತಿ ಚಿಕಿತ್ಸಾ ವೈದ್ಯರು, ಯೋಗ ಶಿಕ್ಷಕರು ತಿಳಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ಕಾಲಿಗೆ ತಾಗಿಸಿ ಉಸಿರನ್ನು ಬಿಡುತ್ತಾ ದೇಹವನ್ನು ನೇರವಾಗಿಸಿ. ಈ ಅಭ್ಯಾಸವು ಬೆನ್ನುಹುರಿಯ ಬಲವರ್ಧನೆಗೆ ಸಹಕಾರಿಯಾಗಿದೆ. ದೂರದರ್ಶನದೊಂದಿಗೆ ಅಂತಾರಾಷ್ಟ್ರೀಯ ಯೋಗಪಟು ಧನ್ವಿ ಪೂಜಾರಿ ಯೋಗಾಭ್ಯಾಸ ಅಳವಡಿಕೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡಲು ಸಹಕಾರಿಯಾಗಲಿದೆ. ಎಲ್ಲ ವಯೋಮಾನದವರು ಯೋಗ ಕಲಿಯಬಹುದು ಎಂದು ಹೇಳಿದರು. ಎಲ್ಲರೂ ಯೋಗ ಮಾಡಿ, ನೀವು ಹಳೆಯವರೇ ಇರಲಿ ಚಿಕ್ಕವರೇ ಇರಲಿ, ನೀವು ಯೋಗ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಡೈಲಿ ಸೂರ್ಯ ನಮಸ್ಕಾರ ಮಾಡಿದರೂ ಕೂಡ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಮತ್ತು ಸ್ಟೂಡೆಂಟ್ಸ್, ಕಾಲೇಜಿಗೆ ಹೋಗ್ತಿರೋರು, ಸ್ಕೂಲ್ಗೆ ಹೋಗ್ತಿರೋರು, ನೀವೆಲ್ಲ ಮಾಡಿದರೆ ನಿಮಗೆ ತುಂಬ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಹೇಗಂದರೆ ಯೋಗ ಅಂತ ಹೇಳಿದರೆ ಎಲ್ಲ ದೇಶದವರು ಭಾರತವನ್ನು ತಿರುಗಿ ನೋಡ್ತಾರೆ. ನನಗದು ಒಂದು ತುಂಬ ಹೆಮ್ಮೆ ಇದೆ. ಯೋಗ ಶಿಕ್ಷಕಿ ಭಾರತಿ ಎಂ ಆಸಕ್ತರಿಗೆ ಉಚಿತವಾಗಿ ಯೋಗ ಶಿಬಿರಗಳನ್ನು ನಡೆಸುವ ಮೂಲಕ ಯೋಗದ ಮಹತ್ವವನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗಿನ ಆಧುನಿಕ ಯುಗದಲ್ಲಿ ಯೋಗ ಅಂತೇಳಿ ಹೇಳೋದು ನಮ್ಮ ಮನಸ್ಸನ್ನು ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳಿಕ್ಕೆ, ಒಂದು ನಮ್ಮೊಂದಿಗೆ ನಾವು ಇರಬೇಕಾದ್ರೆ ಯೋಗ ಅಂತೇಳಿ ಹೇಳೋದು ಬಹಳ ಪ್ರಾಮುಖ್ಯತೆ. ಯೋಗವನ್ನು ನಾವು ಮಾಡೋದ್ರಿಂದ ನಮ್ಮ ಮನಸ್ಸು ಸದಾ ಹದ್ದುಬಸ್ತಿನಲ್ಲಿ ಇರ್ತದೆ ಅಂತೇಳಿ ಹೇಳಿದ್ರೆ ನಾವು ಏಕಾಗ್ರತೆಯಿಂದ ಪ್ರತಿಯೊಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕುಂದಾಪುರ ಸರ್ಕಾರಿ ಆಯುಷ್ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಡಾಕ್ಟರ್ ಶಿಲ್ಪಾ, ಯೋಗ ಕೇವಲ ಒಂದು ದೈಹಿಕ ವ್ಯಾಯಾಮವಲ್ಲ, ಅದೊಂದು ಜೀವನ ವಿಧಾನ. ದೈಹಿಕ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಮಾನಸಿಕ ನೆಮ್ಮದಿ ಮತ್ತು ಭಾವನಾತ್ಮಕ ಸ್ಥಿರತೆ ನೀಡುತ್ತದೆ ಎಂದು ಅವರು ವಿವರಿಸಿದರು. ಯೋಗ ಎಂದರೆ ಬರೀ ಅದು ಆಸನ ಮಾತ್ರವಲ್ಲ. ಯೋಗದಲ್ಲಿ ಅಷ್ಟಾಂಗ ಯೋಗ, ಹಠಯೋಗ, ಆಧ್ಯಾತ್ಮಿಕ ಯೋಗಗಳು ಸೇರಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ 8 ವಿಭಾಗಗಳಿವೆ. ಈ 8 ವಿಭಾಗವು ನಮ್ಮ ದೈನಂದಿನ ಚಟುವಟಿಕೆಯನ್ನು ಹೇಗೆ ನಡೆಸಬಹುದು, ಉತ್ತಮ ರೀತಿಯ ಸದೃಢ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಆಸನಗಳನ್ನು, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡಬಹುದು ಎನ್ನುವುದನ್ನು ತಿಳಿಸಿಕೊಡುತ್ತದೆ. ಮಣಿಪಾಲದ ತಪೋವನದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ ಡಾಕ್ಟರ್ ಭಾವನಾ ಭಟ್, ಯೋಗ ರೋಗ ನಿವಾರಣೆ ಮತ್ತು ದೇಹದ ನೈಸರ್ಗಿಕ ಚಿಕಿತ್ಸಾ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ನಮ್ಮ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದು ಅಥವಾ ಯಾವುದೇ ವಿಚಾರಗಳಿಲ್ಲದೆ ಸಂಪೂರ್ಣವಾಗಿ ಶಾಂತವಾಗಿರುವುದು ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಆಗಿದೆ. ನಿದ್ರೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹ ಧ್ಯಾನ ತುಂಬಾ ಹೆಲ್ಪ್ ಆಗಿದೆ. ಮಾನಸಿಕ ಸ್ಪಷ್ಟತೆ ಮತ್ತು ಏಕಾಗ್ರತೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಧ್ಯಾನವನ್ನು ಎಲ್ಲ ವಯಸ್ಸಿನವರು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಉದ್ಯಾವರದ ಎಸ್ಡಿಎಂ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀನಿಧಿ ಧನ್ಯ,
ಮನಸ್ಸಿನ ತಲ್ಲಣಗಳನ್ನು ಹತೋಟಿಯಲ್ಲಿಡಲು ಯೋಗ ಅತ್ಯುತ್ತಮ ಸಾಧನವಾಗಿದೆ. ಬದುಕಿನ ಭಾಗವಾಗಿಸಿಕೊಳ್ಳುವ ಮೂಲಕ ಇದರ ಸದುಪಯೋಗ ಪಡೆಯಬೇಕು ಎಂದು ಸಲಹೆ ನೀಡಿದರು. ಯೋಗ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವ ಹಾಗೆ ಚಿತ್ತವೃತ್ತಿ ನಿರೋಧ, ಈ ಮಾತನ್ನು ಮಾತ್ರ ಕೇಳ್ತೇವೆ. ಆದರೆ ಚಿತ್ತ ವೃತ್ತಿ ಅಥವಾ ಮನಸ್ಸಿನ ತಲ್ಲಣ ಎಲ್ಲಿಂದ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ತಲ್ಲಣ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ನಮ್ಮ ಮನಸ್ಸಿನಲ್ಲಿ ನಡೀತಾನೆ ಇರ್ತದೆ. ಆ ಮನಸ್ಸಿನ ತಲ್ಲಣಗಳನ್ನು ಹತೋಟಿಯಲ್ಲಿಟ್ಕೊಳ್ಳುವಂಥದ್ದು ಮುಖ್ಯ. ಅಂತಾರಾಷ್ಟ್ರೀಯ ಯೋಗ ದಿನವು ಯೋಗದ ಮಹತ್ವವನ್ನು ಮತ್ತಷ್ಟು ಜನರಿಗೆ ತಲುಪಿಸಲು ಒಂದು ಉತ್ತಮ ಅವಕಾಶವಾಗಿದೆ. ಉಡುಪಿ ಜಿಲ್ಲೆಯು ಯೋಗಾಭ್ಯಾಸಕ್ಕೆ ಅನುಕೂಲಕರವಾದ ವಾತಾವರಣ ರೂಪಿಸಿದ್ದು, ಯೋಗದ ಮೂಲಕ ಆರೋಗ್ಯಪೂರ್ಣ ಮತ್ತು ಸಂತೃಪ್ತ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಜನರನ್ನು ಪ್ರೇರೇಪಿಸುತ್ತಿದೆ ಎಂಬುದು ತಜ್ಞರ ಅನುಭವದ ಮಾತಾಗಿದೆ.